ನಮಸ್ಕಾರ ಸ್ನೇಹಿತರೆ, ಡೈನಾಮಿಕ್ ದೀಪ ಚಾನಲ್ಗೆ ಸ್ವಾಗತ. ಕ್ರಿಕೆಟಿಗ ಯಜುವೇಂದ್ರ ಚಹಲ್ ಮತ್ತು ಧನುಶ್ರೀ ವರ್ಮಾ ಡಿವೋರ್ಸ್ ಪಡೆದಿದ್ದಾರೆ ಎನ್ನುವ ರೂಮರ್ಸ್ ಎಲ್ಲ ಕಡೆ ಹಬ್ಬಿತ್ತು. ಆದ್ರೀಗ ಯಜುವೇಂದ್ರ ಚಹಲ್ ಮತ್ತು ಆರ್ಜೆ ಮೇವಾಸ್ ಫೋಟೋ ವೈರಲ್ ಆಗ್ತಿದ್ದಂತೆ ಧನುಶ್ರೀ ಯಜುವೇಂದ್ರ ಚಹಲ್ ಜೊತೆಗಿನ ಫೋಟೋ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ದಲ್ಲಿ ರೀಸ್ಟೋರ್ ಮಾಡಿದ್ದಾರೆ. ಈ ಹಿಂದೆ ಚಹಲ್ ಜೊತೆಗಿನ ಎಲ್ಲ ಫೋಟೋಗಳನ್ನು ಧನುಶ್ರೀ ರಿಮೂವ್ ಮಾಡಿದ್ದರು. ಭಾರತೀಯ ಕ್ರಿಕೆಟ್ ತಂಡದ ಪ್ರಸಿದ್ಧ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಮತ್ತು ಪತ್ನಿ ಧನುಶ್ರೀ ವರ್ಮಾ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ವಿವಾದಗಳಿವೆ. ಕೆಲವು ದಿನಗಳ ಹಿಂದೆ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೂಲಕ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವ ಮಾತು ಹರಿದಾಡುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಫುಲ್ ಚೇಂಜ್ ಆಗಿದೆ. ಧನುಶ್ರೀ ಅವರು ಯಜುವೇಂದ್ರ ಜೊತೆಗಿನ ಎಲ್ಲ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ಗಳಿಂದ ಅಳಿಸಿ ಹಾಕಿದ್ದರು. ಇದು ಅಭಿಮಾನಿಗಳಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಅವರು ತಮ್ಮ ಹೆಸರಿನಿಂದ ಚಹಲ್ ಎಂಬ ಉಪನಾಮವನ್ನು ತೆಗೆದುಹಾಕಿದ್ದರು. ಇದರಿಂದಾಗಿ ಅವರ ಸಂಬಂಧದಲ್ಲಿ ಬಿರುಕು ಮೂಡಿರೋದು ಪಕ್ಕಾ ಎನ್ನಲಾಗಿತ್ತು. ಆದರೆ ಈಗ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ವೇಳೆ ಚಹಲ್ ಅವರು ಆರ್ಜೆ ಮೇವಾಸ್ ಜೊತೆ ಕುಳಿತು ಪಂದ್ಯವನ್ನು ವೀಕ್ಷಿಸಿದ್ದಾರೆ. ಡಿವೋರ್ಸ್ ವದಂತಿ ಹಿನ್ನೆಲೆ ಚಹಲ್ ಮತ್ತೊಬ್ಬ ಹುಡುಗಿಯ ಜೊತೆ ಪಂದ್ಯ ವೀಕ್ಷಣೆ ಮಾಡಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಧನುಶ್ರೀ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಎಲ್ಲ ಫೋಟೋ ವಿಡಿಯೋಗಳನ್ನು ರೀಸ್ಟೋರ್ ಮಾಡಿದ್ದಾರೆ. ಫೋಟೋಸ್, ಔಟಿಂಗ್ ಹೋಗಿರುವ ದೃಶ್ಯ, ಬ್ರ್ಯಾಂಡ್ ಪ್ರಮೋಷನ್ ವಿಡಿಯೋ, ವೆಡ್ಡಿಂಗ್ ಹಾಗೂ ಚಹಲ್ ಜೊತೆಗಿನ ವಿಶೇಷ ಕ್ಷಣಗಳನ್ನು ಮತ್ತೆ ರೀಸ್ಟೋರ್ ಮಾಡಿದ್ದಾರೆ. ಇಷ್ಟು ದಿನ ಅಭಿಮಾನಿಗಳು ಚಹಲ್ ಮತ್ತು ಧನುಶ್ರೀ ನಡುವೆ ಡಿವೋರ್ಸ್ ಆಗಿದೆ ಎಂದುಕೊಂಡಿದ್ದರು. ಈಗ ಮತ್ತೆ ಅಭಿಮಾನಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ. ಯಜುವೇಂದ್ರ ಚಹಲ್ ಮತ್ತು ಧನುಶ್ರೀ ಅವರ ವಿಚ್ಛೇದನವನ್ನು ಅಧಿಕೃತವಾಗಿ ಘೋಷಿಸಿಲ್ಲ. ಆದ್ದರಿಂದ ಅಭಿಮಾನಿಗಳಲ್ಲಿ ಹೊಸ ಚರ್ಚೆಗಳು ಶುರುವಾಗಿದೆ. ವಿಚ್ಛೇದನ ರದ್ದುಗೊಂಡಿದೆಯೋ ಅಥವಾ ಸೋಷಿಯಲ್ ಮೀಡಿಯಾ ತಂತ್ರನೋ ಎಂದು ಗೊಂದಲಕ್ಕೆ ಒಳಗಾಗಿದ್ದಾರೆ.